ಇನ್ನು ಕಲ್ಕ್ವಾರಿ ಬಂಡೆ ಬಿದ್ದು 7 ಜನ ಸತ್ತಿರೋದು, ಅದರ ಬಗ್ಗೆ ಮಾತಾಡಲೇಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಕ್ರಷರ್ ಮಾಲೀಕ, ಮ್ಯಾನೇಜರ್ ಸೇರಿದಂತೆ 3 ಬಂಧಿಸಲಾಗಿದೆ. ಸಾಯಿರಾಮ್ ಕ್ರಷರ್ ಮಾಲೀಕ ಪಾಂಡುರಂಗ, ಕ್ರಷರ್ ಹಾಗೂ ಕ್ವಾರಿ ಇನ್ಚಾರ್ಜ್ ಲೋಕೇಶ್, ಕಾವೇರಿ ಕ್ರಷರ್ನ ಉಸ್ತುವಾರಿ ರಾಜು ಅನ್ನುವಂಥರನ್ನ ಬಂಧಿಸಲಾಗಿದೆ. ಬಸವೇಶ್ವರ ಕ್ರಷರ್ನ ಲೀಸಿಗೆ ಪಡೆದಿದ್ದರು ಪಾಂಡುರಂಗ, ಅವರನ್ನೂ ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ತಾವರೆಕೆರೆ ಠಾಣೆಯ ಪೊಲೀಸರಿಂದ 3 ಬಂಧಿಸಲಾಯಿತು. ಆದರೆ ಇಲ್ಲಿ ತನಕ 2 ಕ್ರಷರ್ ಮಾಲೀಕರು ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ಕಲೆ ಹಾಕಿದೆ, ವರದಿ ಕೊಟ್ಟಿದೆ. ಬೇರೆ ಬೇರೆ ಆಕ್ಟ್ಗಳ ಅಡಿನಲ್ಲಿ ಇವರ ವಿರುದ್ಧ ಕೇಸ್ ದಾಖಲಾಗಿವೆ. ಬಸವೇಶ್ವರ ಕ್ರಷರ್ನ ಮಾಲೀಕನಾದ ಡಿ ಆನಂದಸ್ವಾಮಿ, ಕಾವೇರಿ ಕ್ರಷರ್ನ ಮಾಲೀಕ ಉದಯಶಂಕರ್, ಇನ್ನು ಹಿಟಾಚಿ ಚಾಲಕ ತಿರುಪತಿ ಸೇರಿದಂತೆ ಬೇರೆ ಬೇರೆ ವಿರುದ್ಧ ಪ್ರಕರಣ ದಾಖಲಾಗಿರೋದು. ಆದರೆ 2 ಕ್ರಷರ್ಗಳ ಮಾಲೀಕರು ಇಲ್ಲಿ ತನಕ ಅರೆಸ್ಟ್ ಆಗಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನಿದು, ಏನು ನಡೀತಾ ಇದೆ? ಯಾಕಂದರೆ ಯಾರ್ಯಾರ ಮೇಲೆ ಈಗಾಗಲೇ ಕ್ರಮ ಜರುಗಿಸಲಾಗಿದೆ, ಮುಂದಿನ ಹೆಜ್ಜೆ ಏನು? ಪ್ರಶಾಂತ್. ರಂಗನಾಥ್, ಕ್ವಾರಿ ಮಾಲೀಕರ ದಿವ್ಯ ನಿರ್ಲಕ್ಷ್ಯ ಜೊತೆಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಹೊಟ್ಟೆಪಾಡಿಗಾಗಿ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಂಥ 7 ಬಡಜೀವಗಳು ಕೂಡ ನಿನ್ನೆ ಸಾವನ್ನಪ್ಪಿದ್ರು. ಬೆಂಗಳೂರು ಹೊರವಲಯದ ಮಾದಾಪಟ್ಟಣ ಗ್ರಾಮದ ಬಳಿ ಇರುವಂಥ ಕಾವೇರಿ ಕ್ರಷರ್ನಲ್ಲಿ ಈ ಒಂದು ಘನಘೋರ ಘಟನೆ ನಡೆದಿತ್ತು. ಏಕಾಏಕಿ ಮೇಲ್ಭಾಗದಿಂದ ಬೃಹದಾಕಾರದಂಥ ಬಂಡೆ ಬಿದ್ದಂಥ ಪರಿಣಾಮವಾಗಿ ಈ ಒಂದು ಕೆಳಭಾಗದಲ್ಲಿ ಕಾವೇರಿ ಕ್ರಷರ್ನಲ್ಲಿ ಕೆಳಭಾಗದಲ್ಲಿ ಕೆಲಸ ಮಾಡ್ತಿದ್ದಂಥ 7 ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಜೊತೆಗೆ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ರು. ಅವರೆಲ್ಲರೂ ಕೂಡ ಈಗ ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಮುಂದುವರಿಸಿರುವಂಥದ್ದು. ಈ ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಜೊತೆಗೆ ರಾಜಕೀಯ ಕೂಡ ತಿರುವು ಕೂಡ ಪಡ್ಕೊಂಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಾವೇರಿ ಕ್ರಷರ್ನಲ್ಲಿ ಕೆಲಸವನ್ನ ಮಾಡ್ತಿದ್ದ ಗೋಪಿಕೃಷ್ಣನ್ ಅವರ ಮೂಲಕ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಕೂಡ ಬಂಧನ ಮಾಡಿರುವಂಥದ್ದು. ಅದರಲ್ಲಿ ಸಾಯಿರಾಮ್ ಕ್ರಷರ್ ಮಾಲೀಕ ಪಾಂಡುರಂಗ ಅಂತ, ಜೊತೆಗೆ ಆ ಒಂದು ಕ್ರಷರ್ನ ನೋಡ್ಕೊಂತಿದ್ದಂಥ ಲೋಕೇಶ್, ಜೊತೆಗೆ ಈ ಒಂದು ಕಾವೇರಿ ಕ್ರಷರಲ್ಲಿ ಇನ್ಚಾರ್ಜ್ ಆಗಿದ್ದಂಥ ರಾಜು ಅನ್ನೋರ್ನ 3 ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ 4 ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು. ಆದರೆ ಇಲ್ಲಿ ಒಂದು ಅನುಮಾನ ಕಾಡ್ತಾ ಇರುವಂಥದ್ದು, ಪ್ರಕರಣ ನಡೆದು 24 ಗಂಟೆಗಳಾದರೂ ಕೂಡ ಈ 2 ಕ್ವಾರಿಗಳು ಅಂದರೆ ಬಂಡೆ ಮೇಲ್ಭಾಗದಿಂದ ಬಿದ್ದಿರುವಂಥದ್ದು ಬಸವೇಶ್ವರ ಕ್ರಷರಿಂದ, ಕೆಳಭಾಗದಲ್ಲಿ ಕೆಲಸ ಮಾಡ್ತಿದ್ದಂದು ಕಾವೇರಿ ಕ್ರಷರ್ನಲ್ಲಿ. ಇವೆರಡೂ ಕ್ರಷರ್ನ ಮಾಲೀಕರುಗಳಾದಂಥ ಬಸವೇಶ್ವರ ಕ್ರಷರ್ನ ಆನಂದ್ ಸ್ವಾಮಿ, ಜೊತೆಗೆ ಕಾವೇರಿ ಕ್ವಾರಿಯ ಮಾಲೀಕರಾದಂಥ ಉದಯ್ ಶಂಕರ್, ಇವರಿಬ್ಬರನ್ನು ಕೂಡ ಇದುವರೆಗೂ ಕೂಡ ಬಂಧಿಸಿಲ್ಲ. ಈ ಪ್ರಕರಣವನ್ನು ಈಗಾಗಲೇ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಪಡ್ಕೊಂಡಿರುವಂಥದ್ದು. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಂದ ಒಂದು ವರದಿಯನ್ನು ಕೂಡ ತರಿಸ್ಕೊಂಡು ಇಲ್ಲಿ ಏನಾಗಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ನಾವು ಪರಿಶೀಲನೆ ಮಾಡ್ತೀವಿ. ಏನಾದರೂ ಇಲ್ಲಿ ಅಕ್ರಮಗಳಿಸಿದರೆ ತನಿಖೆಯನ್ನು ಮಾಡಿ ಆನಂತರ ಕ್ರಮ ವಹಿಸ್ತೀನಿ ಅಂತ ಸ್ವತಃ ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದರು. ಈಗಾಗಲೇ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಆದರೆ ಇಷ್ಟು ದೊಡ್ಡ ಮಟ್ಟಿನ ಘಟನೆಯಾಗಿ 7 ಮುಗ್ಧ ಜೀವಗಳು ಕಾರ್ಮಿಕರ ಸಾವನ್ನಪ್ಪಿರಾಗಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕ್ರಷರ್ನ ಮಾಲೀಕರನ್ನ ಇದುವರೆಗೂ ಬಂಧನ ಆಗಿರುವಂಥದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.